ಬೆಳಗಾವಿಯಲ್ಲೊಂದು ಅಪರೂಪವಾದಂತಹ ಮದುವೆ ನಡೆದು ಹೋಗಿದೆ. ಕುಟುಂಬದ ವಿರೋಧದ ನಡುವೆ ಕೂಡ ಮದುವೆ ಆಗಿದ್ದಾರೆ ಈಗ ಪ್ರೇಮಿಗಳು. ನವಲಗುಂದ ತಾಲೂಕಿನ ಶಾನವಾಡ ಬಸವರಾಜ ಮತ್ತು ಅಶ್ವಿನಿ ಜೋಡಿ ಈಗ ಮದುವೆಯಾಗಿದ್ದಾರೆ. ಇದೊಂದು ರೀತಿ ಅಪರೂಪದ ಮದುವೆ ಅಂತ ಹೇಳ್ಬೋದು. ಅಂಬೇಡ್ಕರ್ ಪ್ರತಿಮೆ ಮುಂದೆನೇ ಇವರು ತಾಳಿಯನ್ನು ಕಟ್ಟಿದ್ದಾರೆ. ಈ ರೀತಿಯಾದಂತಹ ಒಂದು ಅಪರೂಪವಾದಂತಹ ಮದುವೆ. ಅಂಬೇಡ್ಕರ್ ಪ್ರತಿಮೆ ಮುಂದೆ ತಾಳಿಯನ್ನು ಕಟ್ಟಿದ್ದಾನೆ ಗಂಡು. ಕಳೆದ 4 ವರ್ಷಗಳಿಂದ ಪರಸ್ಪರ ಇಬ್ಬರೂ ಕೂಡ ಪ್ರೀತಿ ಮಾಡ್ತಿರ್ತಾರೆ ಈ ಪ್ರೇಮಿಗಳು. ಎರಡು ಕುಟುಂಬದ ವಿರೋಧ ಕೂಡ ಇರುತ್ತೆ. ವಿರೋಧಕ್ಕೆ ಬೇಸತ್ತಂತಹ ಈ ಜೋಡಿಗಳು ಏನು ಮಾಡ್ತಾರೆ, ಯಾರನ್ನು ಕೇಳೋದು ಬೇಡ ಅಂತ ಹೇಳಿ ಕೊನೆಗೆ ಅಂಬೇಡ್ಕರ್ ಪ್ರತಿಮೆಯ ಮುಂದೇನೆ ಇವರು ಆ ಪ್ರತಿಮೆಯನ್ನೇ ಸಾಕ್ಷಿಯಾಗಿರಿಸಿಕೊಂಡು ಮದುವೆಯನ್ನು ಆಗಿದ್ದಾರೆ. ಕರ್ನಾಟಕ ಭೀಮಸೇನೆ ಬೆಂಬಲದಿಂದ ಇವರು ಒಂದಾಗಿದ್ದಾರೆ, ಮದುವೆ ಆಗಿದ್ದಾರೆ ಅಂತ ಹೇಳಲಾಗ್ತದೆ. ನೋಡಿ, ಕೆಲವೊಂದು ಬಾರಿ ಈ ಒಂದು ಪ್ರೀತಿಯ ವಿಚಾರದಲ್ಲಿ ನಾವು ನೋಡಿದ್ದೀವಿ ಹೆಂಗೆ ಆಗ್ತಾ ಇದೆ. ಅನೇಕ ವರ್ಷಗಳಿಂದ ಪ್ರೀತಿಸ್ತಾ ಇರ್ತಾರೆ, ಮದುವೆ ಆಗಬೇಕು ಅಂತ ಕನಸನ್ನು ಕಾಣ್ತಾರೆ. ಆದರೆ ಏನೋ ಒಂದು ಮನೆಯಲ್ಲಿ ವಿರೋಧ ವ್ಯಕ್ತವಾಗುತ್ತೆ. ಆ ಮನೆಯವರು ಹುಡುಗಿ ಮನೆಯವರು ಬೇಡ ಅಂತಾರೆ, ಹುಡುಗನ ಮನೆಯವರು ಬೇಡ ಅಂತಾರೆ. ಹೀಗಿರುವಾಗ ಕೆಲವರು ದೂರ ಆಗ್ಬಿಡ್ತಾರೆ. ಬೇಡ, ನಾನು ಮುಖ್ಯವಾಗಿ ಒಂದು ವಿಚಾರದಲ್ಲಿ ಹೆಣ್ಮಕ್ಳು ಪ್ರೀತಿ ಮಾಡಬೇಕಾದ್ರೆ ಧೈರ್ಯದಿಂದ ಮಾಡ್ತಾರೆ. ಆದರೆ ಅದನ್ನು ಮನೆಯಲ್ಲಿ ಹೇಳಿ ಒಪ್ಪಿಸ್ಬೇಕಾದ್ರೆ ಹಿಂಜರಿದು ಬಿಡ್ತಾರೆ. ಇಲ್ಲ, ನಾವು ಮನೆಯವರಿಗೆ ನೋವು ಕೊಡಲ್ಲ, ತಂದೆ ತಾಯಿಗೆ ನೋವು ಕೊಡಲ್ಲ, ನಮ್ಮ ಪ್ರೀತಿ ಹೋದ್ರೂ ಪರವಾಗಿಲ್ಲ, ಬೇಡ ಆಗೋದನ್ನೋಂಥ ರೀತಿಯಲ್ಲಿ ಕೆಲವರು ಸುಮ್ಮನೆ ಆಗ್ಬಿಡ್ತಾರೆ. ಇನ್ನು ಕೆಲವರಿಲ್ಲ, ಅದು ಏನೇ ಆದರೂ ಸರಿ, ನಾವು ಪ್ರೀತಿ ಮಾಡಿದ್ದೀವಿ, ನಾವು ಒಂದಾಗಬೇಕು, ಒಟ್ಟಿಗೆ ಇರಬೇಕು, ಯಾರು ವಿರೋಧ ಮಾಡಿದ್ರು ಸರಿ, ಹೆಂಗೆ ಒಪ್ಕೊಂಡ್ರು ಸರಿ, ಒಪ್ಕೊಳ್ದೇ ಇಲ್ದ್ರು ಸರಿ ಅಂತ ಹೇಳಿ ಅವರು ತಮ್ಮ ಪಾಡಿಗೆ ತಮ್ಮ ಜೀವನವನ್ನು ನೋಡಿಕೊಂಡು ಚೆನ್ನಾಗಿರ್ತಾರೆ. ಎಲ್ಲ ರೀತಿಯಾಗಿ ಆಗುತ್ತೆ ಈ ಒಂದು ಪ್ರೀತಿ ವಿಚಾರ ಅಂತ ಬಂದಾಗ. ಕೆಲವರು ಒಪ್ಪಿ ಮದುವೆ ಮಾಡ್ಕೊಳ್ತಾರೆ, ಕೆಲವರು ಒಪ್ಪದೇನೆ ಮದುವೆ ಮಾಡಿಕೊಳ್ತಾರೆ. ಇಲ್ಲಿ ಏನು ಅಂತಂದರೆ ಸಾಕ್ಷಿಯನ್ನಾಗಿಟ್ಕೊಂಡು ಇವರು ಅಂಬೇಡ್ಕರ್ ಪ್ರತಿಮೆಯನ್ನು ಇಟ್ಕೊಂಡು ಮದುವೆ ಆಗಿರುವಂಥದ್ದು ನಾವು ನೋಡಿದ್ವಿ. ಗಾಂಧಾರ ವಿವಾಹ, ಹಳೆಯ ಒಂದು ವಿಚಾರಗಳನ್ನು ನೋಡೋದಾದರೆ ಬೆಂಕಿಯನ್ನು ಮುಂದಿಟ್ಕೊಂಡು, ಪಂಚಭೂತಗಳನ್ನು ಮುಂದೆ ಇಟ್ಕೊಂಡು ಸಾಕ್ಷಿಯನ್ನಾಗಿಟ್ಕೊಂಡು ಆಗೋದು ನೋಡಿದ್ವಿ. ಆದರೆ ಇಲ್ಲಿ ಸ್ವಲ್ಪ ವಿಭಿನ್ನವಾಗಿ ಅಂದರೆ ಎರಡು ಕುಟುಂಬದ ವಿರೋಧ ಇದ್ದರೂ ಕೂಡ ಇವರು ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಹೋಗಿ ಅದನ್ನೇ ಸಾಕ್ಷಿಯಾಗಿ ಮಾಡಿಕೊಂಡು ಮದುವೆಯನ್ನು ಆಗಿದ್ದಾರೆ. ಇದು ನಡೆದಿರುವಂಥದ್ದು ಬೆಳಗಾವಿಯ ನವಲಗುಂದ ತಾಲೂಕಿನ ಶಾನವಾಡ ಬಸವರಾಜ ಮತ್ತು ಅಶ್ವಿನಿ, ಈ ಇಬ್ಬರು ಜೋಡಿ ಏನಿದ್ದಾರೆ ರೋಗಿ ಮದುವೆ ಆಗಿದ್ದಾರೆ. ಇದಕ್ಕೆ ಭೀಮಸೇನೆ ಕೂಡ ಸಾಥ್ ಕೊಟ್ಟಿದೆ. ಅಂಬೇಡ್ಕರ್ ಭೀಮಸೇನೆ ಏನಿದೆ ಅವರು ಸಾಥ್ ಕೊಟ್ಟಿದ್ದಾರಂತೆ. ಕರ್ನಾಟಕ ಭೀಮಸೇನೆ ಇವರು, ಅವರ ಒಂದು ಸಹಾಯದಿಂದ ಎಲ್ಲರೂ ಕೂಡ ಮದುವೆಯಾಗಿದ್ದಾರೆ. ಈ ಜೋಡಿಗಳು ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇನ್ನು ಮುಂದೆ ನಮ್ಮ ಜೀವನವನ್ನು ನಾವು ನೋಡ್ಕೊಳ್ತೀವಿ, ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ ಅನ್ನೋಂಥ ರೀತಿಯಲ್ಲಿ ಅವರ ಕುಟುಂಬಗಳು ಕೂಡ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.